ಮಾರ್ ಸಲಂಕೋ ಮಾರ್. ಎಷ್ಟು ಕೊಬ್ಬಿದ್ಯೋ ನಿಮ್ಗೆ, ಎಲ್ಲಿ ಬಚ್ಚಿಟ್ಟಿರೋವನ್ನ? ಬಾವಾ ಅವ್ನ್ ಸತ್ತೋದ ಅಂತ ಅವ್ರು ಮಾತಾಡ್ಕೊಂತಿದ್ರೆ ಎಲ್ಲಿ ಎಲ್ಲಿ ಅಂತ ಅಡ್ರೆಸ್ ಕೇಳ್ತಿದ್ಯಲ್ಲ. ಒಂದ್ ವೇಳೆ ಊಟಿದ ಜಾಗ ತೋರ್ಸುದು ಅನ್ಕೋ, ನೀನ್ ಹೋಗಿ ನೆಲ ಹಾಕಿ ಆ ಹೆಣದ ಮಕ ನೋಡ್ತೀಯ. ಆ ಹೆಣ ಕೂಡ ನಿನ್ ಮಕ ನೋಡಿ ಲಾಠಿ ತಗೊಂಡ್ ನಿಲ್ಲುತ್ತೆ. ಇಷ್ಟೊಂದ್ ಕಿಚ್ಚು ಯಾಕೆ ಬಾವಾ? ಬಾಯ್ ಮುಚ್ಚು ಬದ್ಮಾಶ್. ಬಾವಾ ಅವ್ನ್ ನಮ್ ಟೈಪ್ ಮನುಷ್ಯ ಅಲ್ಲ, ಮಾತಿ ಮೇಲೆ ನಿಲ್ಲೋನು. ಬಚ್ಚಿದ್ರೆ ಕೂಗುದು ಬಂದ್ಬಿಡ್ತಾನೆ. ಹಂಗೇನಾದ್ರು ಬಂದ ಅನ್ಕೋ ಅಷ್ಟೇ. ನನ್ ಕೈಯಿಂದ ಸಾಯಕ್ಕಾದ್ರೂ ಅವ್ನು ಬರ್ಬೇಕು ಅಂತ ಹೇಳ್ತಿರ್ಬೇಡ ಬಾವಾ. ದೇವ್ರೇನಾದ್ರು ತಥಾಸ್ತು ಒಂದು ಅನ್ಕೋ, ನಿನ್ ಜೊತೆಗ್ ನಾವೂನು ಅಷ್ಟೇ. ವಸೂಲಾಯ್ತ ನಮ್ಮಲ್ಲ. ಏನ್ ತುಂಬಾ ಖುಷಿಯಾಗಿ ವಿಜಲ್ ಹೊಡ್ಕೊಂಡು ಹೋಗ್ತಾ ಇದ್ಯಾ? 50 ಕಟ್ಟು. ವಾಸು ದೊಡ್ಡಿ. ಯಾವ ದೊಡ್ಡಿ ಆದ್ರೇನು, ದುಡ್ಡು ನಾನು ಕೇಳಿದ್ದು ಕಟ್ಟಬೆ. ಕಟ್ಲಿಲ್ಲ ಅಂದ್ರೆ ಬಾಡಿ ಟ್ರ್ಯಾಕ್ ಮೇಲೆ ತೇಲ್ತಾ ಇರುತ್ತೆ. ಯಾಕೆ ಪ್ಲಾಟ್ಫಾರಂ ಖಾಲಿ ಇಲ್ವಾ? ಇವನೇನು ಜೋಕ್ ಮಾಡ್ತಾವನಲ್ಲೋ. ಕುದುರೆ 4 ನೆಟ್ಕಾಗೋಯ್ತಾನೆ. ಗುದ್ದಿಸ್ಕೊಂಡು ಗುಂಡಿ ಸೇರ್ಕೊಳ್ಳೋವನಲ್ಲ ಇವನು. ಮದಕರಿ, ವೀರ ಮದಕರಿ ಅಸ್ಟೆಂಟ್. ಮದಕರಿ? ಇನ್ಯಾವ ಮದಕರಿ? ಹೋಗಿ ಯಾವ್ದೋ ಕಾಲ ಆಯ್ತು, ಅದಕ್ಕೆ ತಾನೇ ನಾವು ಸುರಚ್ಕೊಂಡಿರೋದು. ಹೌದಾ? ಹೌದು ಮತ್ತೆ ಸ್ವಲ್ಪ ಅಲ್ಲಿ ನೋಡಿ. ಅಣ್ಣ ಬಂದ್ಬಿಟ್ರು. ಸಾರ್ ಒಂದೇ ಒಂದು ರಿಕ್ವೆಸ್ಟ್ ಸಾರ್, ದಯವಿಟ್ಟು ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿ ಸರ್. ಅಲ್ಲಿಂದ ಬರೋವರೆಗೂ ಟೆನ್ಷನ್ ತಡ್ಕೊಳಕ್ಕಾಗಲ್ಲ ಸರ್, ಸತ್ತೋಗ್ಬಿಡ್ತೀನಿ ಸರ್. ದಯವಿಟ್ಟು ಸ್ಟಾರ್ಟ್ ಮಾಡಿ. ಹೊಸದ ರೂಲ್ಸ್ ಮಾಡ್ಬೇಡಲೇ, ಇಲ್ಲಿಂದಲೇ ಹೊಡ್ಕೊಂಡು ಹೋಗಿ ಸರ್. ಲಾಸ್ಟ್ ಅಲ್ಲಿ ಒದೆ ತಿನ್ನೋನಿಗೆ ಬೇಜಾನ್ ಬೀಳುತ್ತೆ. ಈಗ ಆಗಲ್ಲ, ಊರ್ ಒಳಗಡೆ ತುಂಬಾ ಕೆಲಸ ಇದೆ, ಬಿಡು ಮಾಡ್ಕೊಂಬಂದು ಒಂದು ಫುಲ್ ಡೇ ಜಿಂತಾತ ಮಾಡ್ತೀನಿ. ಅಲ್ಲಿವರೆಗೆಲ್ಲ ಕೂತ್ರಿ, ತಲೆ ಬಾಕ್ಸ್. ನೀವು ಬರೋವರೆಗೂ ಇಲ್ಲ ಇರ್ತೀವಿ ಸರ್, ಅಳ್ಳಾಡಲ್ಲ ಸರ್, ಇಲ್ಲ ಇರ್ತೀವಿ ಸರ್. ಅವನ್ ಎಲ್ಲಿ ಅಂತ ಲೇ ಮುತ್ತತಿ, ಬಲಗಾಲಿಟ್ಟು ಒಳಗಡೆ ಹೋಗೋದಕ್ಕೆ ನಿಮ್ಮ ಅತ್ತೆ ಮನೆನ ಕಂತ್ರಿ ನನ್ನ ಮಕ್ಕಳು ಕೊಂಪೆ. ಹೆಜ್ಜೆ ಇಟ್ರೆ ಆದ್ರ ಬಿಡ್ಬೇಕು. ಇಡು ಲೆಫ್ಟ್ ಲೆಗ್, ಲೆಫ್ಟ್. ದೇವ್ರು ತಥಾಸ್ತುನ್ಬಿಟ್ರು. ವಾಟ್ ಬಾಬ್ಜಿ, ನನ್ನ ಯದ್ವಾ ತದ್ವಾ ಹುಡುಕ್ತಾ ಇದ್ಯಂತೆ? ಸತ್ತಾಗ ನಾಟಕ ಮಾಡಿ ಪುಕ್ಕಲ್ ತರ ಓಡೋದೆ. ಕೊಟ್ಟಿದ್ದು ಒಂದೇ ಏಟು, ಸುಧಾರಿಸ್ಕೊಳಕ್ಕೆ 6 ತಿಂಗಳಾಯ್ತು. ನಾನ್ ಸಾಯದ್ ಏನೋ ಬಂತು, ನಿನ್ ಮಗ ಸತ್ತಿರೋ ರೋದ್ನಲ್ಲಿ ಇರ್ತೀಯ ಅನ್ಬಿಟ್ಟು ಚಿಕ್ಕ ಗ್ಯಾಪ್ ಕೊಟ್ಟೆ. ನಿನ್ ಮಗನ್ ಸಾವಿಂದಾನೆ ನಿನ್ ನಾಶದ ಶಂಕುಸ್ಥಾಪನೆ ಆಗೋಗಿದೆ ಬಾಬ್ಜಿ. ಇನ್ ಊರೊಳಗಿರೋ ನೀನು, ಊರಾಚೆರೋ ನಿನ್ ತಮ್ಮನ್ ಬಲಿ ಕೊಟ್ರೆ ಈ ಊರಿನ ವಾಸ್ತು ನೆಟಗಾಗೋಗುತ್ತೆ. ಈ ಬಾಬ್ಜಿನ ಯಾರಲ್ಲಾಡ್ಸೋಕಾಗಲ್ಲ. ಈ ಊರಿಗೆ ಒಬ್ನೇ ದಾದ. ಲೇ ದಡ್ಡ, ನಾನು ಅದನ್ನೇ ಹೇಳ್ತಾ ಇರೋದು, ಊರಿಗೆ ಒಬ್ನೇ ದಾದ ಇರ್ಬೇಕು ಅಂತ. ಅದು ಪೊಲೀಸ್ನವನಾಗಿರ್ಬೇಕು. ಬಾಬ್ಜಿ, ನೀನೇನ್ ಕಿತ್ಕೋ, ನಾಳೆ ನಿನ್ ಜನರ ಕೈಲ ನಿಂಗೆ ಓಡಿಸ್ತೀನಿ. ಅಲ್ಲಿಗೆ ನಿನ್ ಕತೆ ಮುಗ್ದೋಯ್ತು. ಇನ್ ನಿನಗೆ ಉಳಿಯೋದೆಲ್ಲ ಜಿಂತಾ ತಾ ಚಿತಾ ಚಿತಾ ತಾ.
ಮದಕರಿ ಬಡ ಪೊಲೀಸ್ ಆಫೀಸರ್. ನೆತ್ತಿ ಮೇಲ್ ಟೋಪಿ, ಕೈನಲ್ಲಿ ಪವರು, ಮುಸುಡಿ ಮೇಲ್ ಮೀಸೆ ಇದೆ ಅಂತ ದೇವ್ರು ದೇವ್ರು ಅಂತ ಪೂಜಿಸಿದ್ರಿ. देखो देखो तुम लोगों का भगवान एक ही गोली से मर गया साला. थू थू ಇವನು ನಿಮ್ ಬದುಕನ್ನ ಬದಲಾಯಿಸ್ತಾನ. ಸುನೋ, ಈ ಊರಿನ ಹಣೆ ಬರ ಬರೆಯೋದು ನನ್ನ ಬಾಬ್ಜಿ. ಆ ದೇವ್ರೆ ಇಳಿದ್ ಬಂದ್ರು ಒಂದ್ ಅಕ್ಷರನೂ ಬದಲಾಯಿಸೋದಕ್ ಸಾಧ್ಯ ಇಲ್ಲ. ಅದೇ ತರ ಸಾವನ್ ಕೂಡ. ಯಾಕ್ ಗೊತ್ತಾ? ಆ ನಿಮ್ ದೇವ್ರು ಅಮೃತ ಕುಡಿತಾನೆ, ಈ ಟಿಟ್ಲ ರಕ್ತ ಕುಡಿತಾನೆ. ಮರ್ಗ ಸಾಲ ಜೊತೆ ಇಲ್ದೆ ರಾಜನ್ ಮಗನ ಹೆಣ ಹೋಗ್ಬಾರ್ದು. ಅದಕ್ಕೆ ನನ್ನ ಮಗನ್ ಚಿತೆ ಹಾರೋದಕ್ಕೆ ಮುಂಚೆ ನಿನ್ನ ಬಲಿ ಕೊಟ್ನೋ ಕುತ್ತೆ. ಇನ್ನು ಯಾರೇ ಪೊಲೀಸ್ ಆಫೀಸರ್ ಬಂದ್ರು ಇವನ್ ಸಮಾಧಿ ತೋರಿಸಿ ಆಮೇಲೆ ಡ್ಯೂಟಿ ಸೇರ್ಕೊಳಕ್ ಹೇಳಿ. ನೋಡಿ, ಎಲ್ರೂ ಕಾಮಾಗಿರಿ. ದಯವಿಟ್ಟು ಈ ವಿಷಯನ ಯಾರು ಸರ್, ಅವ್ರು ನಿಮಗ್ ಮಾತ್ರ ದೇವ್ರಲ್ಲ, ನನಗೂ ದೇವ್ರಿದ್ದಂಗೆ. ನನ್ನ ಹಣೆಗೂ ಯಾರ ಹತ್ರನೂ ಬಾಯ್ಬಿಡಲ್ಲ ಸರ್. ಸರ್ ಬದುಕಿದ್ದಾರೆ ಅಂತ ಗೊತ್ತಾದ್ಮೇಲೆ ಬಾಬ್ಜಿನ ನಂಬಿಸೋಕೆ ಖಾಲಿ ಶವತ್ ಪಟ್ಟಿಗೆನ ಹೂತಾಕಿದ್ವಿ. ನಂತರ ನಾಟಿ ವೈದ್ಯಶಾಲೆಗೆ ಸೇರಿಸಿದ್ವಿ. ಅಲ್ಲಿದ್ರು ಅಪಾಯ ಅಂತ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಡಾಕ್ಟರ್ಗೆ ತೋರಿಸಿದ್ವಿ. ಅವ್ರು ಬದುಕೋದೇ ಕಷ್ಟ, ಯಾವ ನಿಮಿಷದಲ್ಲಾದ್ರೂ ಸಾಯ್ಬೋದು ಅಂತ ಹೇಳಿದ್ರು. ಆ ಬಾಧೆಗಿಂತ ಮಗು ಸಮಸ್ಯೆನೇ ದೊಡ್ಡದಾಯ್ತು. ಅವ್ರು ತಿನ್ನಿಸ್ತಾ ಇದ್ರೆ ತಿನ್ನಲ್ಲ, ಮಲಗಿಸ್ತಾ ಇದ್ರೆ ಮಲಗಲ್ಲ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದಿರೋ ಪರಿಸ್ಥಿತಿಲಿ ನೀನ್ ಕಾಣಿಸ್ದೆ. ನಿನ್ ಬಗ್ಗೆ ಸಂಪೂರ್ಣವಾಗಿ ಎಂಕ್ವೈರಿ ಮಾಡಿದ್ವಿ. ಮಕ್ಳು ಅಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು. ಹೇಗಾದ್ರೂ ಡ್ರಾಮಾನಾದ್ರೂ ಮಾಡಿ ಮಗುನ ನಿಮ್ಗೆ ಒಪ್ಪಿಸ್ಲೇಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಆಮೇಲೆ ಏನ್ ನಡೀತು ಅಂತ ಎಲ್ಲ ನಿಮ್ಗೆ ಗೊತ್ತು. ನಿಮ್ಗೆ ಯಾವ ವಿಧದಲ್ಲೂ ಸಂಬಂಧ ಇಲ್ದೇ ಇರೋ ವಿಷಯಕ್ಕೆ ನಿಮಗ್ ತೊಂದರೆ ಕೊಟ್ಟಿದ್ದು ನಮ್ ತಪ್ಪೆ. ಮಗುಗೆ ತಂದೆ ಇಲ್ಲ ಅನ್ನೋ ಕೊರತೆ ನೀಗ್ಸೋಕೆ ಬೇರೆ ದಾರಿನೇ ಇಲ್ದೆ ಹೋಯ್ತು. ಎಕ್ಸ್ಕ್ಯೂಸ್ ಮೀ, ಪೇಷಂಟ್ ಬದುಕೋದು ಸ್ವಲ್ಪ ಕಷ್ಟ ಇದೆ. ಏನಾದ್ರು ಮಾತಾಡೋದಿದ್ರೆ ಬಂದು ಮಾತಾಡ್ಕೊಂಡು ಹೋಗಿ. ಮಗು ಬಗ್ಗೆ ಚಿಂತೆ ಮಾಡಬೇಡಿ ಸರ್. ನಿಮ್ಮ ಮಗು ನನ್ನ ಮಗಳಿದ್ದಾಗೆ. ಅಪ್ಪ, ಏನಾಯ್ತಪ್ಪ? ಅಂಕಲ್ಗೆ ನಿದ್ದೆ ಬರ್ತಾ ಇಲ್ಲಂತಮ್ಮ, ಅದಕ್ಕೆ ನಾವೆಲ್ಲ ಇಲ್ಲಿದ್ದೀವಿ. ಚೆನ್ನಾಗಿ ನಿದ್ದೆ ಬರುತ್ತೆ.